ಎಲ್ಲರಿಗೂ ನಮ್ಮ ಫಿನಾನ್ಸ್ಗೆ ಸ್ವಾಗತ. ಇಂಟ್ರಾಡೇಯಲ್ಲಿ ತುಂಬ ದುಡಿಬೋದು ಸ್ಟಾಕ್ ಮಾರ್ಕೆಟಿಂದ, ಆದರೆ ಡೈಲಿ ದುಡಿಬೋದಾ ಅದು ದೊಡ್ಡ ಪ್ರಶ್ನೆ. ಇವಾಗ ನೀವು ಆನ್ಲೈನಲ್ಲೂ ನೀವು ಸರ್ಚ್ ಮಾಡಿ ನೋಡ್ಬಿಡಿ, ಲೈಕ್ ಈ ಥರ ಇಂಟ್ರಾಡೇ ಅರ್ನಿಂಗ್ ಸ್ಕ್ರೀನ್ಶಾಟ್ ಅಂತ ನಿಮಗೆ ನೋಡ್ಬೋದು. ಎಷ್ಟು ದುಡಿತಾರೆ, 50,000 60,000, ಒಬ್ಬರು 2 ಲಕ್ಷ 3 ಲಕ್ಷ ತನಕೆಲ್ಲ ದುಡಿತಾರೆ. ಸೊ ಇದು ಬಂದ್ಬಿಟ್ಟು ಫೇಕ್ ಅಂತ ಹೇಳೋಕ್ಕಾಗಲ್ಲ. ಸ್ಕ್ರೀನ್ ಎಡಿಟ್ ಮಾಡಿದ್ದಾರೆ ಅಂತಲೂ, ಸ್ಕ್ರೀನ್ಶಾಟ್ ತೆಗೆದು ಎಡಿಟ್ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ನಮಗೆ. ಆದರೆ ಇಷ್ಟು ದುಡಿಬೋದು, ಸ್ಟಾಕ್ ಮಾರ್ಕೆಟಿಂದ ದುಡಿತಾರೆ, ನಂಗೆ ಗೊತ್ತಿರೋರು ಇದ್ದಾರೆ ಇಷ್ಟು ದುಡಿಯೋರು. ಸೊ ಇದು ಬಂದ್ಬಿಟ್ಟು ಫೇಕ್ ಅಂತಲೇ ಹೇಳಲ್ಲ ನಾನು, ಆದರೆ ಇಷ್ಟು ದುಡಿಬೋದು. ಆದರೆ ನಾನು ಹಿಂಗೆ ಟ್ರೇಡ್ ಮಾಡ್ತಾಯಿದ್ದೀನಿ ಅಂದರೆ ಡೈಲಿ ನೀವು 500ರಿಂದ 5,000, 500ರಿಂದ 2,000 ಅಷ್ಟು ತನಕ ನೀವು ದುಡಿಬೋದು, ಡೈಲಿ ದುಡಿಬೋದು. ಸೊ ಇವನಿಗೆ ಇವಾಗ ಇವರು ನೋಡಿ, ಈಗ ಆಲ್ಮೋಸ್ಟ್ 51,000 ಮಾಡಿದ್ದಾರೆ. ಇವರು ಅಷ್ಟೇ ನೋಡಿ, ಆಲ್ಮೋಸ್ಟ್ 2,400 7,200 ಮಾಡಿದ್ದಾರೆ. 7,200 ಅಚೀವ್ ಮಾಡ್ಬೋದು. ಸೊ ಇದೇ ಥರ ಇವ್ರು ನೋಡಿ 75,000 ಅರ್ನ್ ಮಾಡಿದ್ದಾರೆ. ಸೊ ನಾಳೆ ಕೂಡ ಇವರು ಅದೇ 75,000 ರೂಪೀಸ್ ಅರ್ನ್ ಮಾಡ್ತಾರಾ? ಇಲ್ಲ, ಇವ್ರ ಕೈಲಿ ಆಗಲ್ಲ. ಯಾಕಂದರೆ ಇವರು ಒಂದು ದಿವಸ ಅವ್ರ ಲಕ್ಕಿತ್ತು, ಮಾರ್ಕೆಟು ಪಾಸಿಟಿವಲ್ಲಿತ್ತು, ಇವ್ರ ಹತ್ರ ಅಷ್ಟೇ ಕಾಸಿತ್ತು ಬ್ಯಾಕ್ಗ್ರೌಂಡಲ್ಲಿ. ಸೊ ಅವತ್ತು ಹಾಕಿ ದುಡ್ದಿದ್ದಾರೆ ಆಲ್ಮೋಸ್ಟು ಎಲ್ಲ. ಇದು ಹಾಸ್ಪಿಟಾಲಿಟಿ ಸ್ಟಾಕ್ಸ್ ಎಲ್ಲ ಹಾಕ್ಬಿಟ್ಟು ದುಡಿದಿದ್ದಾರೆ. ಸೊ ಇದೇ ಥರ ನಾವು ದುಡಿಬೋದಾ? ನಾವು ದುಡಿಬೋದು, ಆದರೆ ಇಷ್ಟು ಡೈಲಿ ದುಡಿಯೋಕ್ಕಾಗಲ್ಲ. ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಡೈಲಿ ದುಡಿಬೋದು, 500ರಿಂದ ಹಿಡ್ಕೊಂಡು 5,000ವರೆಗೂ ಡೈಲಿ ದುಡಿಬೋದು. ಸೊ ಈ ಮೆಥಡು ಹೋಗೋಕ್ಕಿಂತ ಮುಂಚೆ ನಾವು ಬ್ರೋಕರೇಜ್ ಯಾವುದೇ ಒಂದು ನಿಮ್ಮ ಬ್ರೋಕರ್ ಯಾವ ಥರ ಇದರಲ್ಲಿ ಹೋಗಿ, ನಾನು SBI ಎಂದು ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. SBI ಆಲ್ಮೋಸ್ಟ್ 173ಇಂದ 166 ಒಳಗಡೆ ಇದೆ. ಸೊ 170 ಆ್ಯಾವ್ರೇಜ್ ತೊಗೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇಲ್ಲೇನಂದರೆ ಇಂಟ್ರಾಡೇಯಲ್ಲಿ ನಾನು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಇಂಟ್ರಾಡೇಯಲ್ಲಿ ಆಲ್ಮೋಸ್ಟ್ ನೀವು ಇಲ್ಲಿ ಬೈ ಆರ್ಡರ್ ನೀವು ಇಲ್ಲಿ ಕೊಟ್ಟಿದ್ದೀರ, ಸೆಲ್ ಆರ್ಡರು ಕಮ್ಮಿ ಕೊಡಬೇಕು. ಕಮ್ಮಿ ಏನಂದರೆ ನೀವು 40 ಪೈಸೆ ಪ್ರಾಫಿಟ್ಟು ಇಲ್ಲ 50 ಪೈಸೆ ಪ್ರಾಫಿಟ್ಟು ಆ ಥರ ಹಿಡ್ಕೊಂಬಿಟ್ಟು ನೀವು ನೋಡಬೇಕು. ಸೊ ಇಲ್ಲಿ ನೋಡಿದಾಗ ಆಲ್ಮೋಸ್ಟ್ 123 ರೂಪೀಸ್ ಅಷ್ಟೇ. ಸೊ ಇದು ನಮಗೆ ಸಾಕಾಗಲ್ಲ. ಸೊ 40 ಪೈಸೆ ಆಗೋಲ್ಲ ಇಲ್ಲಿ ಈ ನೋಡೋಕ್ಕೆ. ಸೊ ನಾವೇನು ಮಾಡೋಣ, ಆಲ್ಮೋಸ್ಟ್ ಒಂದು 70 ಪೈಸೆ ಪ್ರಾಫಿಟ್ ಇಕ್ಕೋಣ. 70 ಪೈಸೆ ಪ್ರಾಫಿಟ್ ಇದ್ದಾಗ ನಮ್ಗೆ ಆಲ್ಮೋಸ್ಟ್ 275 ರೂಪೀಸ್ ಅಷ್ಟು ಬರ್ತದೆ. 275 ಅಂದರೆ ನಿಮಗೀಗ ಡೈಲಿ ಟಾರ್ಗೆಟ್ ನಾನೇನು ಕೊಡ್ತೀನಿ ಅಂದರೆ 500 ರೂಪೀಸ್ 10 ಡೇಸ್ ಕಂಟಿನ್ಯೂಸ್ ಆಗಿ ಅರ್ನ್ ಮಾಡಬೇಕು. ಸೊ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಸೊ ನಾವೇನು ಮಾಡೋಣ ಅಂದರೆ, ಈಗ ನಾನು ಎಕ್ಸಾಂಪಲ್ ಈಗ SBIದು 170 ರೂಪೀಸು 170.70ಗೆ ನಾವು ಸೆಲ್ ಮಾಡಿದ್ರೆ 70 ಪೈಸೆ ಮಾತ್ರ ಪ್ರಾಫಿಟ್ಟು ಹಿಡ್ಕೊಂಡು 500 ಶೇರ್ಸಿಗೆ ನಾವು ಮಾಡಿದಾಗ ನಮಗೆ 275 ರೂಪೀಸ್ ಬಂತು ಈಗ. ಸೊ ಇದೇ ಥರ 3 ಆರ್ಡ್ರ್ ಕೊಡ್ಬೋದು. 3 ಆರ್ಡ್ರ್ ಕೊಟ್ಟಾಗ ಆಲ್ಮೋಸ್ಟ್ ನಿಮಗೆ 250 ಅಂದಾಗ ನಿಮ್ಗೆ ಆಲ್ಮೋಸ್ಟ್ 700 ರೂಪೀಸ್ ಅಷ್ಟು ನೀವು ದುಡಿಬೋದು. ಸೊ ಬ್ರೋಕರೇಜ್ ಎಲ್ಲ ಕಟ್ಟಾಗಿ GST ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಿಮ್ಗೆ ಆಲ್ಮೋಸ್ಟು 500 ರೂಪೀಸು ಬಂದೇ ಬರ್ತದೆ. ಸೊ ಇದೇ ಥರ ನೀವು ಇಲ್ಲಿ ಎಷ್ಟು ಕಮ್ಮಿ ಮಾಡ್ತೀರೋ ನಿಮಗೆ ಪ್ರಾಫಿಟ್ಟಲ್ಲಿ ನಿಮಗೆ ಎಕ್ಸಿಕ್ಯೂಟ್ ಬೇಗ ಆಗ್ತದೆ. ಇಲ್ಲಿ ನೀವು ಆಲ್ಮೋಸ್ಟ್ 50 ಪೈಸೆ ಇಕ್ಕಿದ್ರೇನು 50 ಪೈಸೆ ಕಮ್ಮಿ ಆಯಿತು ಅಂದ್ಕೊಳ್ಳಿ. ಸೊ 50 ಪೈಸೆ ಇದ್ದಾಗ ನಿಮ್ಗೆ ಆಲ್ಮೋಸ್ಟ್ 175 ಅಂದಾಗ ನಿಮ್ಗೆ ಆಲ್ಮೋಸ್ಟ್ ಒಂದು 3-4 ಆರ್ಡರ್ಸ್ ನೀವು ಕೊಡಬೇಕಾಗ್ತದೆ. 4 ಆರ್ಡರ್ಸ್ ಚಿಕ್ಕ 4 ಆರ್ಡರ್ಸ್ ಕೊಟ್ಟಾಗ ನಿಮಗೆ ಬೇಗ ಎಕ್ಸಿಕ್ಯೂಟ್ ಆಗ್ತದೆ. ಸೊ ಇವತ್ತು ನಾವು ಹೆಂಗೆ ಟ್ರೇಡ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಮ 5 ಮಿನಿಟ್ಸ್ ಚಾರ್ಟ್ನ 5 ಮಿನಿಟ್ಸಿಗೆ ನೀವು ಇಟ್ಬಿಟ್ಟು ಸ್ಟಡೀಸಿಗೆ ಹೋಗಿ, ಸ್ಟಡೀಸು ಇಲ್ಲಾಂದರೆ ನಿಮ್ಮದು ಟೂಲ್ಸ್, ನಿಮ್ಮ ಟ್ರೇಡಿಂಗ್ ಇದರಲ್ಲಿ ಟೂಲ್ಸ್ಗೆ ಹೋಗ್ಬಿಟ್ಟು ಮೂವಿಂಗ್ ಆ್ಯಾವ್ರೇಜ್ MOV ಅಂತ ಗೊತ್ತಿದ ತಕ್ಷಣ ಬರ್ತದೆ. ಮೂವಿಂಗ್ ಆ್ಯಾವ್ರೇಜ್ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು 9 ಕೊಡಿ. 9 ಕೊಟ್ಟು ನೀವು ಡನ್ ಕೊಡಿ. ಡನ್ ಕೊಟ್ಟಾಗ ಏನಾಗ್ತದೆ, ಸೇಮ್ ಅದೇ ಬರ್ತದೆ. ನಾನು ಅದನ್ನು ಡಿಲೀಟ್ ಮಾಡ್ತೀನಿ. ಈಗ ನಿಮಗೆ ಮಾಡೋಕ್ಕೋಸ್ಕರ ನಾನು ಹೇಳ್ಕೊಟ್ಟಿದ್ದು ಇದು ಬಂದುಬಿಟ್ಟು ಈ ರೀಸೆಂಟಾಗಿ ಕ್ರಿಯೇಟ್ ಮಾಡಿದ್ದು. ಸೊ ನಾನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಿದಾಗ ನಂದು ಬ್ಲೂ ಕಲರ್ ಇರೋದು ಬಂತು. ಸೊ ಇದರಲ್ಲಿ ಫಸ್ಟ್ ರೂಲ್ ಏನಂದರೆ, ಆ 9 ಮೂವಿಂಗ್ ಆ್ಯಾವ್ರೇಜ್ ಹತ್ರನೇ ನೀವು ಇಸ್ಕೊಬೇಕು. ದೂರ ಇದ್ದರೆ ಇಸ್ಕೊಳ್ಲೇಬಾರ್ದು. ನೋಡಿ, ಇದು ದೂರ ಇತ್ತು. ಸೊ ದೂರ ಇದ್ದಾಗ, ಪ್ರೈಸ್ ದೂರ ಇದ್ದಾಗ ನೀವು ಇಸ್ಕೊಳ್ಲೇಬಾರ್ದು. ಹತ್ರ ಬರೋ ತನಕ ವೆಯ್ಟ್ ಮಾಡಿ. ಸೊ ಹತ್ರ ಬಂದಾಗ ಇಸ್ಕೊಬೇಕು. ಇಸ್ಕೊಳೋಕ್ಕಿಂತ ಮುಂಚೆ ಸೆಕೆಂಡ್ ರೂಲ್ ಏನಂದರೆ,
ಇದನ್ನ ಲೈನ್ನ ಟಚ್ ಮಾಡಲೇ ಇರಬಾರ್ದು, ಬ್ರೇಕೌಟ್ ಆಗಿರಬೇಕು. ಸೊ ಇದು ಇಲ್ಲಿ ಬ್ರೇಕೌಟ್ ಆಗಿದೆ. ಸೊ ಇಲ್ಲಿ ನೀವು ಈಸ್ಕೊಂಡು ಆಲ್ಮೋಸ್ಟ್ ಹೇಳಿದ್ನಲ್ಲ 40 ಪೈಸೆ 50 ಪೈಸೆ ಇಲ್ಲ 70 ಪೈಸೆ ಇಲ್ಲ 90 ಪೈಸೆ ಪ್ರಾಫಿಟ್ ಇಟ್ಕೊಂಡ್ಬಿಟ್ಟು 250 ಇಲ್ಲಾಂದರೆ 500 ಆ ಥರ ನೀವು ಟ್ರೇಡ್ ಮಾಡಬೇಕು. ಒಂದೇ ಸತಿ 2000 ಆರ್ಡರ್ ಕೊಡಬಾರ್ದು, ಇಲ್ಲಾಂದರೆ 1000 ಆರ್ಡರ್ ಎಲ್ಲ ಕೊಡಬಾರ್ದು. ಸೊ ಆ ಥರ ನೀವು ಮಾಡಿದಾಗ ಬೇಗ ಎಕ್ಸಿಕ್ಯೂಟ್ ಆಗ್ತದೆ. ಸೊ ನಿಮ್ಗೆ 40 ಪೈಸೆ ಇಲ್ಲ 70 ಪೈಸೆ ಪ್ರಾಫಿಟ್ ಅಂದರೆ ಇಲ್ಲಿಂದ ಇಷ್ಟು ಬರೋಷ್ಟರಲ್ಲಿ ನಿಮ್ಗೆ ಪ್ರಾಫಿಟ್ ಬಂದಾಯ್ತು, ನೀವು ದುಡ್ದಾಯ್ತು ಇಲ್ಲಿಂದ ಇಷ್ಟರಲ್ಲೇ. ಸೊ ಇಲ್ಲಿಂದ ಇಷ್ಟರಲ್ಲೇ ನೀವು ದುಡ್ದಾಯಿತು. ಆಲ್ಮೋಸ್ಟ್ 5, 10, 15, 20 ಮಿನಿಟ್ಸ್ ಒಳಗೆ ನೀವು ದುಡ್ದಾಯಿತು. ಸೊ ಚಿಕ್ಕ ಆರ್ಡ್ರ್ ಕೊಟ್ಟು ಜಾಸ್ತಿ ಆರ್ಡರ್ಸ್ ಕೊಡಬೇಕು. ಓಕೆನಾ, ಚಿಕ್ಕ ಪ್ರಾಫಿಟಲ್ಲಿ ಜಾಸ್ತಿ ಆರ್ಡರ್ಸ್ ಕೊಡಬೇಕು. ಸೊ ನಿಮಗೆ 70 ಪೈಸೆ ಪ್ರಾಫಿಟಿಕ್ಕಿ 250 ಆರ್ಡರ್ಸ್ 350 ಆರ್ಡರ್ಸ್ ಅದೇ ಥರ 4-5 ಆರ್ಡರ್ಸ್ ಕೊಡಬೇಕು. ಮಲ್ಟಿಪಲ್ ಆರ್ಡರ್ಸ್ ಕೊಟ್ಟಾಗ ನಿಮಗೆ ಪ್ರಾಫಿಟ್ ಬರ್ತದೆ. ಸೊ ಕಮ್ಮಿ ಟೈಮಲ್ಲಿ ಜಾಸ್ತಿ ಪ್ರಾಫಿಟ್ ನೀವು ಮಾಡ್ಬೋದು. ಸೊ ನನ್ನ ರೂಲ್ ಏನಂದರೆ ನಿಮಗೆ ಆಲ್ಮೋಸ್ಟ್ 500 ರುಪೀಸು 10 ಡೇಸಿಗೆ ದುಡೀರಿ. ನೆಕ್ಸ್ಟ್ 10 ಡೇಸ್ಗೆ ಏನು ಆಗ್ತದಂದರೆ 750 ದುಡೀರಿ. ಆದರೆ ಏನಾದರೂ ಲಾಸ್ ಆದರೆ ತಿರ್ಗಾ ನೀವು 500 ರುಪೀಸಿಗೆ ಬರಬೇಕು. ಸೊ ಈ ಥರ ನೀವು ಆಲ್ಮೋಸ್ಟ್ 1-2 ತಿಂಗಳು ನೀವು ಪ್ರಾಕ್ಟೀಸ್ ಮಾಡಿದಾಗ ಬ್ಯಾಕ್ ಆ್ಯಂಡ್ ಫೋರ್ತ್ 500 ರುಪೀಸ್ ದುಡಿಯೋದು. ಒಂದು ದಿವಸ ಲಾಸ್ ಆದರೆ ತಿರ್ಗಾ 250ಗೆ ಬನ್ನಿ, ತಿರ್ಗಾ ಫಸ್ಟಿಂದ ಟ್ರೈ ಮಾಡಿ 500ಗೆ, ಹಂಗೆ ಮಾಡ್ಕೊಂಡು ಆಲ್ಮೋಸ್ಟ್ ನೀವು 2500 5000 ರುಪೀಸ್ ತನಕ ನೀವು ದುಡಿಬೋದು ಒಂದೇ ಸ್ಟಾಕಿಂದ. ಸೊ ಇವಾಗ ನೀವು ಒಂದು ಲೆವೆಲ್ಗೆ ನೀವು ರೀಚ್ ಆದಾಗ ನೀವು 2 ಸ್ಟಾಕು ಸೈಮಲ್ಟೇನಿಯಸ್ ಆಗಿ ನೀವು ಟ್ರೇಡ್ ಮಾಡ್ಕೊಬೋದು. ಇವಾಗ ನೋಡಿ ಈ ಸ್ಟಾಕು ಕೆಳಗಡೆ ಹೋಗ್ತಾಯಿದೆ. ಸೊ ಫಸ್ಟ್ ರೂಲ್ ಏನು, ಲೈನ್ ಹತ್ರ ಇರಬೇಕು. ಸೊ ಲೈನ್ ಹತ್ರ ಇದ್ದಾಗ ನೀವೇನು ಮಾಡಬೇಕು, ಇದನ್ನ ಶಾರ್ಟ್ ಸೆಲ್ ಮಾಡಬೇಕು. ಇವಾಗ ಡೌನ್ ಹೋಗ್ತಾ ಇದೆಯಲ್ಲ, ಸೊ ಡೌನ್ ಟ್ರೆಂಡ್ ಇದೆ, ಲಾಸಲ್ಲಿದೆ. ಸೊ ಇಲ್ಲಿ ನೀವು ಶಾರ್ಟ್ ಮಾಡಿ ಆಲ್ಮೋಸ್ಟ್ 70 ಪೈಸೆ 50 ಪೈಸೆ ಪ್ರಾಫಿಟ್ಗೆ ಹಿಡ್ಕೊಂಬಿಟ್ಟು ನೀವು ಮಾಡಬೇಕಾಗ್ತದೆ. ಮಲ್ಟಿಪಲ್ ಆರ್ಡರ್ಸ್ ಕೊಡಿ. ಸೊ ಇಲ್ಲೊಂದು ಸ್ಟಾಕು ನಿಮ್ಮ ಹತ್ರ ಟ್ರೇಡಿಂಗಲ್ಲಿದೆ, ಇಲ್ಲೊಂದು ಸ್ಟಾಕು ನಿಮ್ಮ ಹತ್ರ ಟ್ರೇಡಿಂಗಲ್ಲಿದೆ. ಸೊ ಇಲ್ಲೊಂದು 500 ಥರ 3 ಆರ್ಡರ್ ಕೊಟ್ಟಿದ್ದೀರಾ, ಇಲ್ಲೊಂದು 500 ಥರ 3 ಆರ್ಡರ್ ಕೊಟ್ಟಿದ್ದೀರಾ. ಸೊ 1500 3000 ರೂಪಾಯಿ ಒಂದು ದಿವಸದಲ್ಲಿ ನೀವು ದುಡ್ದಾಯಿತು, ಆಯಿತಾ. ಸೊ ಇದೇ ಥರ ನೀವು ಮಲ್ಟಿಪಲ್ ಒಂದು 3 ಸ್ಟಾಕ್ಗೆ ಕ್ವಾಂಟಿಟೀಸ್ ಜಾಸ್ತಿ ಮಾಡ್ಕೊಂಡು ನೀವು ದುಡಿತಾನೆ ಇರ್ಬೋದು. ಅದು ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೆ ನೀವು ಮಾಡ್ಕೊಂಬ್ಲಿ. ಸೊ 5000 ತನಕ ಒಂದೊಂದು ಸ್ಟಾಕಲ್ಲಿ ನೀವು ಮಾಡ್ಕೊಬೋದು. ಸೊ 3 ಸ್ಟಾಕಿಗೆ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಇದೆ. ಇಲ್ಲೂ ನೋಡ್ಕೊಳ್ಳಿ, ನೀವು ಇಲ್ಲಿ ಇದು ಲೈನ್ ಟಚ್ ಆಗ್ತಾ ಇದೆ, ನಿಮ್ಗೆ ಗೊತ್ತಾಯ್ತು ಇಲ್ಲಿಂದ ಡೌನ್ ಟ್ರೆಂಡ್ ಇದೆ, ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಅಂತ. ಆದ್ರೂ ಲೈನ್ ಟಚ್ ಆಗ್ತಾನೇ ಇದೆ. ಸೊ ಇಲ್ಲಿ ನೀವು ಇಲ್ಲಿ ಬ್ರೇಕೌಟ್ ಆಯಿತು, ಆದರೆ ಪಾಸಿಟಿವ್, ಆದರೆ ನಿಮ್ಗೆ ಗೊತ್ತು ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಅಂತ. ಸೊ ಇಲ್ಲಿ ನೀವು ನೋಡ್ತಾನೆ ಇರ್ತೀರ, ಲಾಸ್ಟಲ್ಲಿ ಇಲ್ಲಿ ಬ್ರೇಕೌಟ್ ಆಯಿತು, ಲೈನ್ ಟಚ್ ಆಗ್ತಾಯಿಲ್ಲ, ಇಲ್ಲೂ ನೋಡಿ ಲೈನ್ ಟಚ್ ಆಗ್ತಾಯಿಲ್ಲ. ಸೊ ಕರೆಕ್ಟ್ ಇಲ್ಲಿ ನೀವು ಇಷ್ಟು ಒಳಗಡೆ ಒಂದು 3-4 ಆರ್ಡರ್ಸ್ 250 ಇಲ್ಲ 750 ಇಲ್ಲ 250 × 4 ಆರ್ಡರ್ಸ್ 5 ನಿಮಿಷ ಒಳಗಡೆ ನೀವು ಕೊಟ್ಬಿಡ್ಬೋದು. ಇಲ್ಲಿ ಬಂದು ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೈ ಆರ್ಡರ್ ಇದೆ, ಕ್ಲಿಕ್ ಮಾಡ್ಕೊಂಡು ಒಂದು 5 ಸತಿ ಏನೊಂದು 30 ಸೆಕೆಂಡ್ಸ್ ತೊಗೊಬೋದು ನಿಮಗೆ ಬೈ ಆರ್ಡ್ರ್ ಕೊಡೋಕ್ಕೆ. ಇಲ್ಲಿಂದ ಈ ಸರ್ಕಮ್ಸ್ಟಾನ್ಸಸಲ್ಲಿ ಇದು ನೀವು ಸೆಲ್ ಆರ್ಡ್ರ್ ಕೊಡಬೇಕು. ಸೊ ಸೆಲ್ ಆರ್ಡ್ರು ಒಂದು 30 ಸೆಕೆಂಡ್ಸಲ್ಲಿ ಒಂದು 4-5 ಆರ್ಡ್ರ್ ನೀವು ಕೊಟ್ಟರೆ, ಚಿಕ್ಕ ಅಮೌಂಟಿಗೆ ಅಂದರೆ ಚಿಕ್ಕ ಕ್ವಾಂಟಿಟೀಸಲ್ಲಿ ನೀವು ಕೊಟ್ಟಾಗ ಇಲ್ಲಿಂದ ಇಷ್ಟು ಬರೋಷ್ಟರಲ್ಲೇ ನಿಮಗೆ ಪ್ರಾಫಿಟ್ ನೀವು ದುಡ್ದಾಯಿತು. ಸೊ ಆಲ್ಮೋಸ್ಟ್ ನೋಡಿ ಇದು ಎಷ್ಟು ಮೂಮೆಂಟ್ ಇದೆ, 825ಇಂದ 822, ಆಲ್ಮೋಸ್ಟ್ 2 ರೂಪಾಯಿ 3 ರೂಪಾಯಿ ರೇಂಜಲ್ಲಿದೆ. ಸೊ ನಮಗೆ ಬೇಕಾಗಿರೋದು ಎಷ್ಟು, 70 ಪೈಸೆ ಮಾತ್ರ. ಸೊ ಇಲ್ಲಿಂದ ಹಾಕಿ ಇಷ್ಟು ಬರೋಷ್ಟರಲ್ಲಿ ನಿಮ್ಮ ಪ್ರಾಫಿಟ್ ದುಡ್ದಾಯಿತು. ಸೊ 4 ಆರ್ಡ್ರ್ ನೀವು ಇಲ್ಲಿಂದ ಇಲ್ಲಿಗೆ ಕೊಟ್ಟಿದ್ರೆ ಆಗೋಯ್ತು. ಸೊ ಇದು ರೂಲ್ಸ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. 9 ಮೂವಿಂಗ್ ಆ್ಯಾವ್ರೇಜಲ್ಲಿ ಹತ್ರ ಇರಬೇಕು. ಇಲ್ಲಿಗೆ ಬಂದಾಗ ನೀವು ಟ್ರೇಡ್ ಮಾಡೋಂಗಿಲ್ಲ. ನೋಡಿ ಎಷ್ಟು ಗ್ಯಾಪ್ ಇದೆ, ಇಲ್ಲಿಗೆ ಬಂದಾಗೆಲ್ಲ ನೀವು ಟ್ರೇಡ್ ಮಾಡೋಂಗಿಲ್ಲ. ಸೊ ಇಲ್ಲಿ ಹತ್ರ ಇದ್ದಾಗ ಇಲ್ಲೂ ನಾನು ಬೇಡ ಅಂತೀನಿ, ಆದರೆ ಕಾನ್ಫಿಡೆಂಟ್ ಇದ್ದರೆ ನೀವು ಇಷ್ಟು ಪ್ರಾಕ್ಟೀಸ್ ಬಂದಿದ ತಕ್ಷಣ ನೀವು ಟ್ರೇಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಹೋಗಿದ ತಕ್ಷಣ ಅವತ್ತು ನಿಮ್ಮ ಟ್ರೇಡ್ ಆಗಿಲ್ಲ ಅಂದರೆ ಬೇಡ, ಬಿಟ್ಬಿಡಿ. ಇಲ್ಲೂ ನೋಡಿ ಎಷ್ಟು ಗ್ಯಾಪ್ ಹೋಯಿತು, ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ, ನಿಮ್ಮ ಪ್ರೈಸ್ ಆರ್ಡ್ರು ನಿಮ್ಮ ಮೂಮೆಂಟಲ್ಲೇ ಟಕ್ಕಂತ ಮೇಲೆ ಹೋಗ್ಬಿಡ್ತು, ನಿಮ್ಮ ಕೈಲಿ ಆಗಿಲ್ಲ,
ಸೊ ಬಿಟ್ಬಿಡಿ, ಇಲ್ಲಿಗೆಲ್ಲ ನೀವು ಟ್ರೇಡ್ ಮಾಡೋಂಗಿಲ್ಲ. ಲೈನ್ ಹತ್ರ ಇರಬೇಕು. ಲೈನ್ ಯಾವಾಗಲೂ ಹತ್ರ ಇದ್ದಾಗ ಮಾತ್ರ. ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಚಾನ್ಸ್ ಸಿಕ್ಕಿರಲ್ಲ, ಸೊ ಬಿಟ್ಬಿಡಿ. ಲೈನ್ ಹತ್ರ ಬೇಕಾದ್ರೆ ನೀವು ಟ್ರೇಡ್ ಮಾಡ್ಕೊಬೋದು. ಇಲ್ಲಿಂದ ಹಾಕಿ ₹1 ₹2 ಪ್ರಾಫಿಟ್ ಮಾಡ್ಕೊಬೋದು. ಆದರೆ ನಮಗೆ ಬೇಕಾಗಿರೋದು ಬರೀ 70 ಪೈಸೆ ಮಾತ್ರ. ಮ್ಯಾಕ್ಸಿಮಮ್ ನಾನು ಏನು ಹೇಳ್ತೀನಿ, 90 ಪೈಸೆ ಪ್ರಾಫಿಟ್ಟಿಗೆ ಹೋಗಿ 90 ಪೈಸೆ ಇಂಟು 350 ಕ್ವಾಂಟಿಟೀಸ್ ಕಮ್ಮಿನೇ ದುಡಿತೀರಾ. ₹200 ದುಡಿಬೋದು, ಇಲ್ಲ ₹300 ದುಡಿತೀರಾ. ಆ ಥರ 4-5 ಟೈಮ್ ಮಾಡಿ. ಸೊ ಆ ಥರ 4-5 ಟೈಮ್ ಮಾಡಿದಾಗ ನಿಮಗೆ ಡೈಲಿ ಗೋಲ್ ನಿಮ್ಮದು ₹1000 ಸಿಕ್ಕಿರ್ತೀರಾ, ಇಲ್ಲ ₹2000 ಸಿಕ್ಕಿರ್ತೀರಾ, ನೀವು ದುಡಿಬೋದು. ಇಲ್ಲಿ ಒಬ್ಬೊಬ್ರು ಏನು ಮಾಡ್ತಾರಂದರೆ ಜಾಸ್ತಿ ಜಾಸ್ತಿ ಜನ ಏನು ಮಾಡ್ತಾರಂದರೆ ಒಂದೇ ಸತಿ ಇಲ್ಲಿ ಒಂದು ₹5000 ಆರ್ಡ್ರ್ ಕೊಟ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ದುಡಿಯೋಣ ಅಂತ ಇರ್ತಾರೆ. ಸೊ ಅವರೆಲ್ಲ ಪ್ರೋ ಲೆವೆಲ್ ಆಗಿರ್ತಾರೆ, ಇಲ್ಲಾಂದರೆ ಸುಮ್ಮನೆ ಅವ್ರಿಗಷ್ಟು ಗೊತ್ತಿರೋಲ್ಲ. ಏನಾದರೂ ಅದು ರಿವರ್ಸ್ ಆಗಿ ಮೇಲ್ಗಡೆ ಹೋಗ್ಬಿಟ್ಟಿದ್ರೆ, ಇಲ್ಲಿ ನೋಡಿ ಒಳ್ಳೆ ಪ್ರಾಫಿಟಲ್ಲಿ ಗ್ರೀನ್ ಕ್ಯಾಂಡಲ್ ಇತ್ತು. ಅಯ್ಯೋ ಇವತ್ತು ಬೈ ಆರ್ಡ್ರ್ ಚೆನ್ನಾಗಿ ಕೊಟ್ಟರೆ ಬೈ ಆರ್ಡ್ರ್ ಆಗ್ತದಂತ ಇಲ್ಲಿ ಬೈ ಆರ್ಡ್ರ್ ಕೊಟ್ಟು ನಾನು ಇಲ್ಲಿ ತನಕ ಹೋಗ್ತದಂತ ಎಕ್ಸ್ಪೆಕ್ಟ್ ಮಾಡಿದರೆ ಒಂದೇ ಸತಿ ಬಿದ್ದೋಗಿ ಫುಲ್ ಲಾಸ್ ಮಾಡ್ತಾಯಿದ್ರು. ಸೊ ಅವರು ಇಷ್ಟು ಲಾಸ್ ಮಾಡಿ ಇಲ್ಲ ನಾನು ಮಾರ್ಕೆಟ್ ಮೇಲ್ಗಡೆ ಬರ್ತಾಯಿದೆ ಅಂತ ಇನ್ನೂ ವೆಯ್ಟ್ ಮಾಡಿದರೆ ಟಕ್ ಅಂತ ಬಿದ್ದೋಗ್ಬಿಡ್ತಾನೆ. ನಮಗೆ ಆ ಥರದ್ದೆಲ್ಲ ಬೇಕಾಗಿಲ್ಲ. ನಮಗೇನು ಇಲ್ಲಿ ಆರ್ಡ್ರ್ ಕೊಟ್ಟು ಇಷ್ಟು ಒಳಗಡೆ ನಾವು ದುಡಿಸ್ಬಿಡ್ಬೇಕು, ಇಲ್ಲಿಂದ ಇಷ್ಟೇ. ಸೊ ಇದು ಸ್ಕ್ಯಾಲ್ಪಿಂಗ್ಗಿಂತ ಇಂಟ್ರಾಡೇಯಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮೆಥಡೇ ನಾನು ಹೇಳ್ಕೊಡ್ತಾಯಿದ್ದೀನಿ. ಈ ಥರ ಲಾಂಗ್ ಮೆಥಡಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಅದು ತುಂಬ ಟೈಮ್ ಕಾಯಬೇಕು, ಮತ್ತು ಏನೇ ಆಗ್ಬೋದು. ನೀವು ಇಷ್ಟು ತನಕ ದುಡ್ದಿರೋ ಅಮೌಂಟು ರಿಟರ್ನ್ ಲಾಸಲ್ಲಿ ಹೋಗ್ಬಿಡ್ಬೋದು. ಸೊ ಇದೇನಂದರೆ 15 ಮಿನಿಟ್ಸಲ್ಲಿ ನಿಮ್ಮ ಪ್ರಾಫಿಟ್ ಬಂದಾಯಿತು. ನೀವು ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ಕೊಬೋದು, ಮೊಬೈಲ್ ಕ್ಲೋಸ್ ಮಾಡ್ಕೊಬೋದು. ನೀವು ₹1500 ಇಲ್ಲ ₹2000 ಎಷ್ಟು ನೀವು ಏಮಿಕ್ಕಿರ್ತೀರ ಅಷ್ಟು ದುಡಿಬೋದು. ಸೊ ಇಂಟರ್ನೆಟ್ಟಲ್ಲೇ ಈ ಥರದ್ದೆಲ್ಲ ಹಾಕಿರ್ತಾರೆ ನೋಡಿ. ಇವರು ಮಲ್ಟಿಪಲ್ ಆರ್ಡರ್ಸ್ ಕೊಟ್ಟಿದ್ದಾರೆ. ಈ ಲೆವೆಲಿಗೆ ನೀವು ಹೋಗ್ಬೋದು. 23,000 ಫ್ಯೂಚರ್ಸ್ ಯೂಸ್ ಮಾಡಿದ್ದಾರೆ. ಫ್ಯೂಚರ್ಸ್ ಬಂದ್ಬಿಟ್ಟು ಜಾಸ್ತಿ ರಿಸ್ಕಿ ಇದೆ. ಸೊ ಆ ಲೆವೆಲ್ ಹೋಗೋಕ್ಕಿಂತ ಮುಂಚೆ ಈ ಲೆವೆಲ್ ಅಚೀವ್ ಮಾಡ್ಬೋದು. ನಾವು ಅಚೀವ್ ಮಾಡಿದ್ದೀನಿ. ಸೊ ಈ ಲೆವೆಲ್ ಹೋಗೋಕ್ಕಿಂತ ಮುಂಚೆ ನಾವು ನಾರ್ಮಲ್ ಆರ್ಡರ್ಸಲ್ಲಿ ಹೆಂಗೆ ದುಡಿಯೋದಂತ ಕರೆಕ್ಟಾಗಿ ತಿಳ್ಕೊಳೋಣ. ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗಿರ್ಬೋದು ಫ್ರೆಂಡ್ಸ್. ಸೊ 9 ಮೂವಿಂಗ್ ಆ್ಯಾವ್ರೇಜಲ್ಲಿ ಶಾರ್ಟ್ ಮಾಡೋಂಗಿದ್ರೆ ಹತ್ರ ಇರಬೇಕು. ಲೈನ್ ಹತ್ರ ಇದ್ಬಿಟ್ಟು ಬ್ರೇಕ್ಔಟ್ ಆಗಿದ ತಕ್ಷಣ ಶಾರ್ಟ್ ಮಾಡಿ ಚಿಕ್ಕ ಆರ್ಡ್ರ್ ಕೊಡಿ, ನಿಮಗೆ ಪ್ರಾಫಿಟ್ ಬರ್ತದೆ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ಒಂದು 4-5 ತಿಂಗಳಾದಮೇಲೆ ನೀವು ಪ್ರೋ ಲೆವೆಲ್ ಆಗಿದ ತಕ್ಷಣ ನೀವು ಫ್ಯೂಚರ್ಸು ಟ್ರೇಡ್ ಮಾಡ್ಕೊಬೋದು, ಆಪ್ಷನ್ಸು ಟ್ರೇಡ್ ಮಾಡ್ಕೊಬೋದು. ಸೇಮ್ ಮೆಥಡಲ್ಲಿ ಜಾಸ್ತಿನೇ ದುಡಿಬೋದು. ಓಕೆನಾ? ಸೊ ಥ್ಯಾಂಕ್ ಯು ಗೈಸ್. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾವು ಲೈವ್ ಆಗಿ ಹೋಗೋಣ. ಲೈವ್ ಹೋಗೋಕ್ಕೆ ನಮಗೆ ಆಲ್ಮೋಸ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಕು. ಸಬ್ಸ್ಕ್ರೈಬರ್ಸ್ ಇದ್ದಾಗ ಲೈವ್ ಯೂಟ್ಯೂಬ್ ಅಲೌ ಮಾಡ್ತದೆ ಲೈವ್ ಆಗಿ ಟ್ರೇಡ್ ಮಾಡೋಕ್ಕೆ. ಸೊ ನಾವು 9:15ಗೆ ಎಲ್ಲರೂ ಒಟ್ಟಿಗೆ ಸೇರಿ ಟ್ರೇಡ್ ಮಾಡೋಣ. ಸೊ ನನ್ನ ಜೊತೆನೇ ನೀವು ಟ್ರೇಡ್ ಮಾಡ್ಕೊಬೋದು. ಏನಾದ್ರು ಡೌಟ್ ಇರ್ತೀವಿ ಅಲ್ಲೇ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಈ ಮೆಥಡ್ನ ಫಾಲೋ ಮಾಡಿ ಚೆನ್ನಾಗಿ ದುಡೀರಿ. ಥ್ಯಾಂಕ್ಸ್ ಅ ಲಾಟ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.